ಊರ್ಧ್ವಾಸನ 1. ಕೈ ನೋಡಿ ಇದನ್ನು ಪ್ರೆಸ್ ಮಾಡಬೇಕು. ಈಗ ಇದನ್ನು ಪ್ರೆಸ್ ಮಾಡಿ ಹಿಂದಕ್ಕೆ ತಗೋತಿದ್ದಾರೆ. ಇದನ್ನು ಟೈಟ್ ಮಾಡಿ ಹಿಪ್ಸ್ ಭಾಗ ಮುಂದಕ್ಕೆ ನೋಡ್ಬೇಕು. 2. ಕೈ ಚೆನ್ನಾಗಿ ಸ್ಟ್ರೆಚ್ ಮಾಡ್ತಾ ಪಾದದ ಪಕ್ಕ ಲೌಟ್ ಎಡ್ಜಸ್ ಹತ್ರ ಇಡಬೇಕು. ಇಲ್ಲಿ ನೋಡಿ ನೆಕ್ ನೋಡಿ ಹೇಗಿದೆ ಅಂತ, ಇಲ್ಲಿ ರಿಲ್ಯಾಕ್ಸ್ ಆಗಿದೆ. ಇಲ್ಲಿ ತಲೆ ಎತ್ತಬಾರ್ದು, ಪೂರ್ತಿ ಡ್ರಾಪ್ ಮಾಡಿರಬೇಕು. 3. ಈಗ ಬ್ಯಾಕ್ ಲೆಗಿಗೆ ಸ್ಟ್ರೆಚ್ ಮಾಡಿರಬೇಕು. ಫ್ರಂಟ್ ಲೆಗ್ದು ಇದನ್ನು ನೋಡಿ, ಇದನ್ನು ಡ್ರಾಪ್ ಮಾಡಬೇಕು, ಹಿಪ್ ಡ್ರಾಪ್ ಮಾಡಬೇಕು. ಮತ್ತು ನೋಡಿ ನೀ ಮತ್ತು ಇದು ಆ್ಯಂಕಲ್ ಒಂದು ಲೈನಲ್ಲಿ ಇರಬೇಕು. ಇನ್ನು ಸ್ವಲ್ಪ ಬ್ಯಾಕ್ ಲೆಗ್ ಇನ್ನು ಸ್ವಲ್ಪ ಹಿಂದೆ ಇಲ್ಲಿಂದ. ಈಗ ನೋಡಿ ನೀ ಮತ್ತು ಆ್ಯಂಕಲ್ ಒಂದೇ ಲೈನಲ್ಲಿ ಇದೆ ನೋಡಿ. ಕಾಣಿಸುತ್ತಾ ಅಥವಾ ಈ ಪೊಸಿಷನ್ ಚೇಂಜ್ ಮಾಡಬೇಕಾ? ಕಾಣಿಸುತ್ತಲ್ಲ. ಈಗ 4. ಹೀಲ್ಸ್ ಜಾಯಿನ್ ಮಾಡ್ಕೊಳ್ಳಿ. ಹೀಲ್ಸ್ ಜಾಯಿನ್ ಮಾಡಬೇಕು. ಇದು ಪ್ಯಾರಲಲ್ ಆಗಿರಬೇಕು ಈ ಪೋರ್ಷನು. ಕೈ ಮೇಲೆ ವೆಯ್ಟ್ ಇರಬೇಕು. ಮತ್ತು ನೋಡಿ ಈ ಥರ ಪಾಮ್ ಚೆನ್ನಾಗಿ ಈ ಥರ ಬೆರಳೆಲ್ಲ ಫಿಂಗರ್ಸ್ ಓಪನ್ ಮಾಡಿ ಪ್ರೆಸ್ ಮಾಡಬೇಕು. ಯಾವುದೇ ಆಸನ ಮಾಡಬೇಕಾದ್ರು ಇದು ಆಕ್ಯುಪ್ರೆಷರ್ ಥರನೇ. 5. ಪೂರ್ತಿ ಮಲಕ್ಕೊಂಡು ಈ ಪೋರ್ಷನ್ ಲಿಫ್ಟ್ ಮಾಡಬೇಕು. ಹಣೆ ಎದೆ ಮಂಡಿ ಅಷ್ಟಾಂಗ ನಮಸ್ಕಾರ ಇದು. 6. ಶೋಲ್ಡ್ರ್ ಡ್ರಾಪ್ ಮಾಡಬೇಕು, ಕಾಲು ಸೇರಿಸ್ಬೇಕು, ತಲೆ ಹಿಂದೆ ಇದು ಚೆಸ್ಟ್ ಓಪನ್ ಆಗಬೇಕು ಚೆನ್ನಾಗಿ. 7. ಹೀಲ್ಸ್ ಪೂರ್ತಿ ಡ್ರಾಪ್ ಮಾಡಿ ಇದು ಲಂಬರ್ ಹಿಂದಕ್ಕೆ ಸ್ಟ್ರೆಚ್ ಮಾಡಬೇಕು. ಇದು ಡಾಗ್ ಪೋಸ್, ಅವಾಗಲೇ ಮಾಡಿದ್ದು 6 ಡಾಗ್ ಪೋಸನ್ನೇ. ಇದು ಡಾಗ್ ಪೋಸನ್ನೇ. ಇದು ಹೆಡ್ ಬ್ಯಾಲೆನ್ಸ್ ಮಾಡೋಕ್ಕಾಗದೇ ಇರೋರು ಈ ಥರ ಮಾಡಿದ್ರೆ ಅದರದ್ದೇ ಬೆನಿಫಿಟ್ ಸಿಗುತ್ತೆ. ಶೀರ್ಷಾಸನ ಮಾಡ್ತೀವಲ್ಲ, ಯಾರಿಗೆ ಮಾಡೋಕ್ಕಾಗಲ್ಲ ಹೆಡ್ ಬ್ಯಾಲೆನ್ಸ್ ಅಂತವ್ರು ಇದನ್ನು ಅಭ್ಯಾಸ ಮಾಡಿದ್ರೆ ಅದೇ ರಿಲ್ಯಾಕ್ಸೇಷನ್ ಸಿಗುತ್ತೆ ಇದರಲ್ಲಿ. ಹೀಗೆ 8. ಮತ್ತು ಯಾವ ಕಾಲು ಹಿಂದೆ ತೊಗೊಂಡ್ರೆ ಅದೇ ಕಾಲು ವಾಪಸ್ ಬರಬೇಕು. ಮುಂದಿಂದು ಆ್ಯಂಕಲ್ ನೀ ಒಂದು ಲೈನಲ್ಲಿ ಬರಬೇಕು. ಆಗ ನಿಮಗೆ ಚೆನ್ನಾಗಿ ಸ್ಟ್ರೆಚ್ ಆಗುತ್ತೆ ಕಾಲುಗಳು. ಮತ್ತು ನೀ ಮೇಲೆ ಜಾಸ್ತಿ ಪ್ರೆಷರ್ ಬರೋಲ್ಲ, ಇದ್ರ ಮೇಲೆ ಪ್ರೆಷರ್ ಬರೋಲ್ಲ ತಪ್ಪು ಮಾಡಿದ್ರೆ. 9. 10. ಈ ಥರ ಏನಾದರೂ ಸ್ವಲ್ಪ ಚೇಂಜಸ್ ಇತ್ತ ಒತ್ತಿ ಕೈ ಹಿಂದಕ್ಕೆ ತೊಗೊಳ್ಳಿ. ಒಳಗೆ ಸ್ಟ್ರೈಟ್ ಮಾಡಿ ತಲೆ ಹಿಂದಕ್ಕೆ. 2. ನೆಕ್ ರಿಲ್ಯಾಕ್ಸ್ ಆಗಿ ಇಟ್ಕೋಬೇಕು. ಔಟ್ ಎಡ್ಜಸ್ ಹತ್ರ ಕೈಗಳು. 3. ನಿಮ್ಮ ಮುಂದೆ ಎರಡು ಕೈ ಕಾಲು ಒಂದೇ ಲೈನಿಗೆ ಬರಬೇಕು, ಆ ಥರ ಇರಬೇಕು. 4. 5. 6. 7. 8. 9. 10.